ಜೈ ಶ್ರೀರಾಮ್. ನಮಸ್ಕಾರ. ರಾಕೇಶ್ ಕ್ಯಾಂಪ್ ಸೊಲ್ಯೂಷನ್ಗೆ ಸ್ವಾಗತ. ಇವತ್ತು ನನ್ನ ಟ್ಯುಟೋರಿಯಲ್ನ 4ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ವರ್ಕ್ ಪ್ಲೇನ್ ನ ಹೇಗೆ ಕ್ರಿಯೇಟ್ ಮಾಡೋದು, ಹಾಗೆ ಕ್ರಿಯೇಟ್ ಮಾಡಿರೋ ವರ್ಕ್ ಪ್ಲೇನ್ ಅಲ್ಲಿ ಯಾವ ತರ ಎಡಿಟ್ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವರ್ಕ್ ಪ್ಲೇನ್ ಅಂದ್ರೆ ಏನು ತಿಳ್ಕೊಳ್ಳೋಣ. ವರ್ಕ್ ಪ್ಲೇನ್ ಈಸ್ ಎ ರೆಫರೆನ್ಸ್ ಪ್ಲೇನ್. ಓಕೆ, ಇದು ಒಂದು ರೆಫರೆನ್ಸ್ ಪ್ಲೇನ್. ಇದು ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದ್ರೆ, ನೀವು ಕ್ರಿಯೇಟ್ ಮಾಡೋ ಟೂಲ್ ಪಾತ್ ನ ಕ್ರಿಯೇಟ್ ಮಾಡ್ತಿರಲ್ವಾ, ಟೂಲ್ ಪಾತ್ ಗೆ ಪೊಸಿಷನ್ ಮತ್ತು ರೆಫರೆನ್ಸ್ ನ ಯಾವ ತರ ತಗೋಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಹಾಗೇನೆ ಇದು ಮಷಿನಿಂಗ್ ಆಪರೇಷನ್ ಅಲ್ಲಿ ಸೆಟ್ಟಿಂಗ್ ಯಾವ ತರ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗುತ್ತೆ. ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್, ಝೆಡ್ ಕೋಆರ್ಡಿನೇಟ್, ಯಾವ ತರ ಇದನ್ನ ತಗೋಬೇಕು ಅನ್ನೋದನ್ನ ವರ್ಕ್ ಪ್ಲೇನ್ ತಿಳಿಸ್ಕೊಡುತ್ತೆ. ಹಾಗೇನೆ ಇದು ಟೂಲ್ ಪಾತ್ ಕರೆಕ್ಟ್ ರನ್ ಆಗ್ತಾ ಇದೆಯೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡೋದನ್ನ ತಿಳಿಸ್ಕೊಡುತ್ತೆ. ಓಕೆನಾ. ಇವಾಗ ವರ್ಕ್ ಪ್ಲೇನ್ ಅಲ್ಲಿ ತುಂಬಾ ವೆರೈಟೀಸ್ ಆಫ್ ವರ್ಕ್ ಪ್ಲೇನ್ಸ್ ಇದೆ. ಅದರಲ್ಲಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಯಾವ್ಯಾವ್ದು ಇದೆ ಅದನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಾನು ಇವಾಗ ಪವರ್ ಮಿಲ್ ಸಾಫ್ಟ್ವೇರ್ ನ ಓಪನ್ ಮಾಡಿದೀನಿ. ಓಕೆ, ಇವಾಗ ವರ್ಕ್ ಪ್ಲೇನ್ ಕ್ರಿಯೇಟ್ ಮಾಡ್ಲಿಕ್ಕೆ ನಮ್ಗೆ ಏನ್ ಬೇಕು, ಒಂದು ಮಾಡೆಲ್ ಬೇಕು. ಓಕೆನಾ. ಆ ಮಾಡೆಲ್ ನ ಆಲ್ರೆಡಿ ನಾನೇನ್ ಮಾಡಿದೀನಿ, ಮಾಡೆಲ್ ಇಂಪೋರ್ಟ್ ಮಾಡಿಟ್ಟಿದೀನಿ. ಓಕೆನಾ. ಮಾಡೆಲ್ ನ ಇಂಪೋರ್ಟ್ ಇದೆ ನನ್ನ ಮಾಡೆಲ್. ಈ ಮಾಡೆಲ್ಗೆ ನಾವು ಯಾವ ತರ ನಮಗೆ ಬೇಕಾಗಿರೋ ತರ ವರ್ಕ್ ಪ್ಲೇನ್ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಮಾಡೆಲ್ಗೆ ನಾವೇನ್ ಮಾಡ್ಬೇಕು, ಬ್ಲಾಕ್ ನ ಕ್ರಿಯೇಟ್ ಮಾಡ್ಬೇಕು. ಓಕೆ, ಮೊದಲನೇದಾಗಿ ಮಾಡೆಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಬ್ಲಾಕ್ ಹೋಗಿ ಬ್ಲಾಕ್ ಅಲ್ಲಿ ಕ್ಯಾಲ್ಕುಲೇಟ್. ಓಕೆ, ನೋಡಿ ಇವಾಗ ಬ್ಲಾಕ್ ಕ್ಯಾಲ್ಕುಲೇಟ್ ಆಗಿದೆ. ಓಕೆ, ಇವಾಗ ನಮ್ಗೇನಿದೆ, ಮಾಡೆಲ್ ಏನಾಗಿದೆ, ಕ್ರಾಸ್ ಅಲ್ಲಿ ಇದೆ. ಅದೇ ಯಾವ ತರ ಕ್ರಾಸ್ ಅಲ್ಲಿ ಇದೆ ಅದೇ ತರ ಮಾಡೆಲ್ ನಮ್ಗೆ ಬ್ಲಾಕ್ ಕೂಡ ಜನರೇಟ್ ಆಗಿದೆ. ಇವಾಗ ನಾವು ವರ್ಕ್ ಪ್ಲೇನ್ ಏನಪ್ಪಾ ಅಂದ್ರೆ, ನೋಡಿ ಈ ಕಂಡೀಷನ್ ಅಲ್ಲಿ ನಮ್ಗೆ ಯಾವ ತರ ಕ್ರಿಯೇಟ್ ಮಾಡ್ಕೊಳ್ಳೋದನ್ನ ತಿಳ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಗೆ ಕ್ರಿಯೇಟ್ ವರ್ಕ್ ಪ್ಲೇನ್ ಅಂತ ಒಂದು ಆಪ್ಷನ್ ಇದೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ನೀವು ಇಲ್ಲಿನೂ ಕೂಡ ವರ್ಕ್ ಪ್ಲೇನ್ ನ ಕ್ರಿಯೇಟ್ ಮಾಡಬಹುದು. ನಿಮ್ಗೆ ನೆಕ್ಸ್ಟ್ ಇಲ್ಲ ಅಂದ್ರೆ ಎಕ್ಸ್ಪ್ಲೋರ್ ಅಲ್ಲಿ ನೋಡಿ, ಇಲ್ಲಿ ಎಕ್ಸ್ಪ್ಲೋರ್ ಅಂತ ಇದೆಯಲ್ವಾ, ಎಕ್ಸ್ಪ್ಲೋರರ್ ಅಲ್ಲೂ ಕೂಡ ನೀವು ವರ್ಕ್ ಪ್ಲೇನ್ ನ ಕ್ರಿಯೇಟ್ ಮಾಡಿ. ನೋಡಿ ವರ್ಕ್ ಪ್ಲೇನ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಪ್ಷನ್ ಸಿಗುತ್ತೆ. ಇಷ್ಟು ಆಪ್ಷನ್ಸ್ ಅಲ್ಲೂ ನೀವು ವರ್ಕ್ ಪ್ಲೇನ್ ನಿಮ್ಗೆ ಯಾವ ತರ ಬೇಕು ಆ ತರ ಕ್ರಿಯೇಟ್ ಮಾಡಿ. ಮೊದಲನೇದಾಗಿ ನಾವೇನ್ ಮಾಡೋಣ, ಕ್ರಿಯೇಟ್ ವರ್ಕ್ ಪ್ಲೇನ್ಸ್ ಅಲ್ಲಿ ವರ್ಕ್ ಪ್ಲೇನ್ ಅಟ್ ಪಾಯಿಂಟ್ ತಗೊಳ್ಳೋಣ. ಇವಾಗ ನಮ್ಗೆ ಮಾಡೆಲ್ ಇದು ಕ್ರಾಸ್ ಆಗಿದೆ, ಬ್ಲಾಕ್ ಕೂಡ ನಮ್ಗೆ ಕ್ರಾಸ್ ಆಗಿದೆ. ಇದನ್ನ ಮೊದಲನೇದಾಗಿ ಸ್ಟ್ರೈಟ್ ಮಾಡ್ಕೊಳ್ಳೋಣ. ಆ ಸ್ಟ್ರೈಟ್ ಮಾಡೋದಕ್ಕೆ ಯಾವ ವರ್ಕ್ ಪ್ಲೇನ್ ಯೂಸ್ ಮಾಡಬಹುದು ಅಂದ್ರೆ, ವರ್ಕ್ ಪ್ಲೇನ್ ಅಟ್ ಪಾಯಿಂಟ್. ಓಕೆ, ಈ ವರ್ಕ್ ಪ್ಲೇನ್ ಅಟ್ ಪಾಯಿಂಟ್ ನ ತಗೊಂಡು ನಾವು ಮಾಡೆಲ್ ನ ಸ್ಟ್ರೈಟ್ ಮಾಡೋಣ. ಓಕೆ, ವರ್ಕ್ ಪ್ಲೇನ್ ಅಟ್ ಪಾಯಿಂಟ್, ನಮ್ಗೆ ಒಂದು ಪಾಯಿಂಟ್ ಸ್ಟ್ರೈಟ್ ಇರೋ ಪಾಯಿಂಟ್ ನ ತಗೊಳ್ಳೋಣ. ಓಕೆ, ನನಗೆ ಈ ಪಾಯಿಂಟ್ ಸ್ಟ್ರೈಟ್ ಇದೆ. ಎಕ್ಸ್ ಅಲ್ಲೂ ಕೂಡ, ವೈ ಅಲ್ಲೂ ಕೂಡ, ಝೆಡ್ ಅಲ್ಲೂ ಕೂಡ, 3 ಆಕ್ಸಿಸ್ ಅಲ್ಲೂ ಕೂಡ ಸ್ಟ್ರೈಟ್ ಇದೆ. ಇದೇ ಪಾಯಿಂಟ್ ನ ತಗೊಳ್ತೀನಿ. ಓಕೆ, ನನಗೆ ಈ ಪಾಯಿಂಟ್ ನೋಡಿ, ನೀವು ಒಂದು ಪಾಯಿಂಟ್ ಬೇಕು. ಅದಕ್ಕೆ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ನಾನಿಲ್ಲಿ ಪಾಯಿಂಟ್ ಅಲ್ಲಿ ಇಟ್ಟಾಗ ಕೀ ಪಾಯಿಂಟ್ ಅಂತ ಬರ್ತಿದೆ ನೋಡಿ. ಅದೇ ನಾನು ಕೆಳಗಡೆ ಲೈನ್ ಅಲ್ಲಿ ಮೂವ್ ಮಾಡ್ತೀನಿ, ಇವಾಗ ಆನ್ ಅಂತ ಬರ್ತಿದೆ. ಓಕೆ, ಅದು ಪಾಯಿಂಟ್ ಅಲ್ಲ. ಕೀ ಪಾಯಿಂಟ್ ಮೀನ್ಸ್ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಆ ಪಾಯಿಂಟ್ ಅಲ್ಲಿ ನೀವು ಜನರೇಟ್ ಮಾಡಬಹುದು. ಇಲ್ಲಿ ಕೂಡ ತಗೊಳುತ್ತೆ, ಬಟ್ ಕೀ ಪಾಯಿಂಟ್ ಮೀನ್ಸ್ ದಿಸ್ ಈಸ್ ಓಕೆ. ಓಕೆ, ನಾವು ಇವಾಗ ಈ ಪಾಯಿಂಟ್ ಅಲ್ಲೇ ವರ್ಕ್ ಪ್ಲೇನ್ ನ ಕ್ರಿಯೇಟ್ ಮಾಡೋಣ. ಇವಾಗ ಪಾಯಿಂಟ್ ನ ತಗೊಂಡಿದೀವಿ. ಈಗ ವರ್ಕ್ ಪ್ಲೇನ್ ನ ಆಕ್ಟಿವ್ ಮಾಡೋಣ. ಓಕೆ, ಇದು ನನ್ನಂತ ಇದೆಯಲ್ಲ, ಇದು ಬಂದ್ಬಿಟ್ಟು ಪ್ರೀವಿಯಸ್ ಮಾಡೆಲ್ ಇಂಪೋರ್ಟ್ ಮಾಡಿದಾಗ ಬಂದಿರೋ ವರ್ಕ್ ಪ್ಲೇನ್. ಇದನ್ನ ನಮ್ಗೆ ನೆಸೆಸಿಟಿ ಇಲ್ಲ. ನಾವು ಜನರೇಟ್ ಮಾಡಿರೋದು ಬಂದ್ಬಿಟ್ಟು 1 ಮೊದಲನೇ ವರ್ಕ್ ಪ್ಲೇನ್. ಓಕೆ, ಇವಾಗ ನಾವು ವರ್ಕ್ ಪ್ಲೇನ್ ನ ಕ್ರಿಯೇಟ್ ಮಾಡಿದೀವಿ, ಬಟ್ ಇದು ಆಕ್ಟಿವ್ ಆಗಿಲ್ಲ. ನೀವು ಕಾಣಿಸ್ತಿರ್ಬೋದು, ಆಕ್ಟಿವ್ ಆಗಿಲ್ಲ. ಇದನ್ನ ಮೊದಲನೇದಾಗಿ ಆಕ್ಟಿವ್ ಮಾಡೋಣ. ಓಕೆ, ಈ ವರ್ಕ್ ಪ್ಲೇನ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಆಕ್ಟಿವ್ ಮಾಡಿ. ಇವಾಗ ವರ್ಕ್ ಪ್ಲೇನ್ ಆಕ್ಟಿವ್ ಆಯ್ತು. ಓಕೆನಾ. ಅದು ನಮ್ಗೆ ಬೇಕಾದಂತ ಡೈರೆಕ್ಷನ್ ಅಲ್ಲಿ ನಾವು ಇವಾಗ ಯಾವ ತರ ಎಡಿಟ್ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಇವಾಗ ನಾನೇನ್ ಮಾಡ್ತೀನಿ, ಮೊದಲನೇದಾಗಿ ಮಾಡೆಲ್ ನ ಸ್ಟ್ರೈಟ್ ಮಾಡ್ಕೊಳ್ಳೋಣ. ಓಕೆ, ವರ್ಕ್ ಪ್ಲೇನ್ ಎಡಿಟ್ ಮಾಡ್ಬಿಟ್ಟು ಮಾಡೆಲ್ ನ ಸ್ಟ್ರೈಟ್ ಯಾವ ತರ ಎಡಿಟ್ ಮಾಡಬಹುದು. ಮಾಡೆಲ್ ನ ಆಫ್ ಮಾಡಿ ವೈರ್ ಫ್ರೇಮ್ ನ ಆನ್ ಮಾಡಿ. ಓಕೆ, ನೆಕ್ಸ್ಟ್ ವರ್ಕ್ ಪ್ಲೇನ್ ಮೇಲೆ ರೈಟ್ ಕ್ಲಿಕ್ ಮಾಡಿ ವರ್ಕ್ ಪ್ಲೇನ್ ಎಡಿಟರ್. ಇವಾಗ ನಮ್ಗೆ ಏನಾಯ್ತು, ವರ್ಕ್ ಪ್ಲೇನ್ ಎಡಿಟ್ ಮಾಡೋದಕ್ಕೆ ಇಷ್ಟು ಆಪ್ಷನ್ಸ್ ಇದೆ. ಪೊಸಿಷನ್ ಇದೆ, ಟ್ವಿಸ್ಟ್ ಅರೌಂಡ್ ಎಕ್ಸ್ ಇದೆ, ಟ್ವಿಸ್ಟ್ ಅರೌಂಡ್ ವೈ ಇದೆ, ಝೆಡ್ ಇದೆ, ಟ್ವಿಸ್ಟ್ ಅರೌಂಡ್, ಆಮೇಲೆ ಎಕ್ಸ್ ಡೈರೆಕ್ಷನ್, ವೈ ಡೈರೆಕ್ಷನ್, ಝೆಡ್ ಡೈರೆಕ್ಷನ್, ರೊಟೇಟ್ ಮಾಡ್ಲಿಕ್ಕೆ, ಇದು ಟ್ವಿಸ್ಟ್ ಮಾಡ್ಲಿಕ್ಕೆ, ಇದು ರೊಟೇಟ್ ಮಾಡ್ಲಿಕ್ಕೆ. ಓಕೆ, ನೆಕ್ಸ್ಟ್ ಅರೌಂಡ್ 2 ಪಾಯಿಂಟ್ಸ್ ಅಂತ ಇದೆ, ಸ್ವಾಪ್ ಆಕ್ಸಿಸ್ ಇದೆ, ಮಿರರ್ ಅಂತ ಇದೆ. ಇಷ್ಟನ್ನು ಕೂಡ
ಆಪ್ಷನ್ಸ್ ನಮಗೆ ಯೂಸ್ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ಇದನ್ನ ನಾವು ಮಾಡೋಣ ಸ್ಟ್ರೈಟ್ ಮಾಡೋಣ. ಓಕೆ, ನಾವು ಆಲ್ರೆಡಿ ವರ್ಕ್ ಪಾಯಿಂಟ್ ನ ಕ್ರಿಯೇಟ್ ಮಾಡಿದೀವಿ, ಒಂದು ಪಾಯಿಂಟ್ ಅಲ್ಲಿ ವರ್ಕ್ ಪ್ಲೇನ. ಇವಾಗ ನನಗೆ ಯಾವ ಆಕ್ಸಿಸ್ ಬೇಕೋ ಆ ಆಕ್ಸಿಸ್ ಗೆ ನಾನು ಮಾಡಲ್ನ ವರ್ಕ್ ಪ್ಲೇನ್ ನ ರೊಟೇಟ್ ಮಾಡಬಹುದು. ನೋಡಿ ಇವಾಗ ಸಿಂಪಲ್ ಆಗಿ ಬ್ಲಾಕ್ ನ ಆಫ್ ಮಾಡಿ ಈಸಿಯಾಗಿ ನಿಮ್ಗೆ ನೋಡ್ಲಿಕ್ಕೆ. ನನಗೆ ಡೈರೆಕ್ಷನ್ ನಾನು ಬಿಫೋರ್ ನನಗೆ ಯಾವ ಡೈರೆಕ್ಷನ್ ಎಕ್ಸ್ ಯಾವ್ದು ಬೇಕು ಝೆಡ್ ಯಾವ್ದು ಬೇಕು ಅಂತ ನಾವು ಕನ್ಫರ್ಮ್ ಮಾಡ್ತೀವಿ. ನನಗೆ ಝೆಡ್ ಬಂದ್ಬಿಟ್ಟು ಈ ಈ ಈ ಲೈನ್ ಇದೆಯಲ್ಲ ಕಾಣಿಸ್ತಿದೆ ನಮಗೆ, ಈ ಲೈನ್ ಬೇಕು ನನಗೆ. ಎಕ್ಸ್ ಈ ಲೈನ್ ಬೇಕು, ವೈ ಈ ಲೈನ್ ಬೇಕು. ಓಕೆನಾ, ಜಸ್ಟ್ ನೀವೇನ್ ಮಾಡಿ ಝೆಡ್ ಮೇಲೆ ಕ್ಲಿಕ್ ಮಾಡಿ ಈ ಲೈನ್ ಮೇಲೆ ತಗೊಂಡೋಗ್ಬಿಡಿ. ನೋಡಿ ಆನ್ ಅಂತ ಬರ್ತಿದೆ. ಓಕೆನಾ, ನನಗೆ ಬೇರೆ ಕಡೆ ತಗೊಂಡೋಗ್ತೀನಿ, ಏನು ಅದರಲ್ಲಿ ತೋರಿಸ್ತಿಲ್ಲ. ನೆಕ್ಸ್ಟ್ ಈ ಲೈನ್ ಮೇಲೆ ತಗೊಂಡೋದ್ರೆ ಆನ್ ಅಂತ ಬರ್ತದೆ. ಇವಾಗ ಝೆಡ್ ಆ ಲೈನ್ಗೆ ಅಲೈನ್ ಆಗಿದೆ ಅಂತ ಅರ್ಥ. ಓಕೆನಾ, ನೆಕ್ಸ್ಟ್ ಅದೇ ತರ ಎಕ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಲೈನ್ ಮೇಲೆ ತಗೊಂಡೋಗಿ ಆನ್ ಅಂತ ಬರುತ್ತೆ. ನೋಡಿ ಇವಾಗ ನಾನು ಲೈನ್ ಇಂದ ಆಚೆ ಬರ್ತೀನಿ, ಇವಾಗ ಏನು ಅದ್ರ ತೋರಿಸ್ತಿಲ್ಲ. ಓಕೆ, ಅಲೈನ್ ಆಗಿಲ್ಲ. ಇವಾಗ ಈ ಲೈನ್ಗೆ ಎಕ್ಸ್ ಡೈರೆಕ್ಷನ್ ಬಂದ್ಬಿಟ್ಟು ಅಲೈನ್ ಆಗಿದೆ. ಓಕೆ, ನೆಕ್ಸ್ಟ್ ನೀವು ಎರಡು ಡೈರೆಕ್ಷನ್ ತಗೊಂಡ್ರೆ ಆಟೋಮೆಟಿಕಲಿ ಇನ್ನೂ ಒಂದು ಡೈರೆಕ್ಷನ್ ಬಂದ್ಬಿಟ್ಟು ಆಟೋಮೆಟಿಕಲಿ ಸೆಲೆಕ್ಟ್ ಆಗಿರುತ್ತೆ. ಇವಾಗ ನನಗೇನಾಯ್ತು, ಝೆಡ್ ಮತ್ತೆ ಎಕ್ಸ್ ಎರಡು ಲೈನ್ಗೆ ನಾನು ಅಲೈನ್ ಮಾಡಿದ್ದೀನಿ. ಓಕೆನಾ, ನೆಕ್ಸ್ಟ್ ಎಡಿಟ್ ಆಯ್ತು. ಎಡಿಟ್ ಅಲ್ಲಿ ಆಕ್ಸೆಪ್ಟ್ ಕೊಡೋಣ. ಇವಾಗ ನಮ್ಗೇನಾಯ್ತು, ವರ್ಕ್ ಪ್ಲೇನ್ ನಮ್ಗೆ ಯಾವ ಫೇಸ್ ಅಲ್ಲಿ ಬೇಕಿತ್ತು, ಝೆಡ್ ಯಾವ ಫೇಸ್ ಬೇಕಿತ್ತು, ಎಕ್ಸ್ ಯಾವ ಫೇಸ್ ಬೇಕಿತ್ತು ಅದನ್ನ ನಮ್ಗೆ ಅಲೈನ್ ಮಾಡ್ಕೊಂಡಿ. ಓಕೆ, ಇದು ಕರೆಕ್ಟ್ ಆಗಿ ಇದೆಯಲ್ಲ ಅಂತ ಚೆಕ್ ಮಾಡೋದಕ್ಕೆ ಮಾಡಲ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಾಪ್ ವ್ಯೂ ಹಾಕಿ. ನೋಡಿ ಇವಾಗ ಮಾಡಲ್ ಅವಾಗ್ಲೇ ಯಾವ ತರ ಇತ್ತು, ಕ್ರಾಸ್ ಆಗಿತ್ತು. ಇವಾಗ ಏನಾಯ್ತು, ನಮ್ಗೆ ಯಾವ ಡೈರೆಕ್ಷನ್ ಬೇಕೋ ನಾವು ಅಲೈನ್ ಆಗಿದೆ. ಓಕೆನಾ, ಇವಾಗ ವರ್ಕ್ ಪ್ಲೇನ್ ಕ್ರಿಯೇಟ್ ಮಾಡಿ ಆದ್ಮೇಲೆ ನೀವು ಮಾಡಿರೋ ಪಾಯಿಂಟ್, ಓಕೆನಾ, ನೀವು ಯಾವ ಪಾಯಿಂಟ್ ತಗೊಂಡಿದಾರಲ್ಲ ಈ ಪಾಯಿಂಟ್ ಕರೆಕ್ಟ್ ಆಗಿ ಇದೆಯೋ ಇಲ್ಲೋ ಅನ್ನೋದು ಚೆಕ್ ಮಾಡೋದಕ್ಕೆ ನೀವೇನ್ ಮಾಡ್ಬೇಕು, ಯಾವಾಗ್ಲೂ ಆ ಡೇಟಾ ಫೇಸ್ ನ ಚೆಕ್ ಮಾಡ್ಬೇಕು, ಮೆಜರ್ ಮಾಡ್ಬೇಕು. ಈ ವರ್ಕ್ ಪೇನ್ ಇಂದ ಈ ಫೇಸ್ಗೆ ನಾನೀಗ ಫೇಸ್ 0 ಇದೆಯೋ ಇಲ್ವೋ, ಆ ಫೇಸ್ಗೆ ವರ್ಕ್ ಪೇನ್ ಕರೆಕ್ಟ್ ಆಗಿ 0 ಮಾಡಿದಿನೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಬೇಕು. ಯಾವ ತರ ಚೆಕ್ ಮಾಡೋದಂದ್ರೆ ಫೇಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಇದರಲ್ಲಿ ಪ್ರಾಪರ್ಟೀಸ್ ಅಂತ ಒಂದು ಆಪ್ಷನ್ ಇದೆ. ಓಕೆನಾ, ಪ್ರಾಪರ್ಟೀಸ್ ಅಂತ ಕೊಟ್ರೆ ನಿಮ್ಗೆ ಈ ತರ ಕಾಲಮ್ ಓಪನ್ ಆಗುತ್ತೆ. ನೋಡಿ ನಾನಿವಾಗ ಚೆಕ್ ಮಾಡಿರೋ ಫೇಸ್ ಬಂದ್ಬಿಟ್ಟು ಎಕ್ಸ್, ಇದು ಎಕ್ಸ್ ಫೇಸ್. ನೋಡಿ ಎಕ್ಸ್ ಅಲ್ಲಿ 0 ಇದೆ. ಓಕೆ, ಇದು ಎಕ್ಸ್ ಫೇಸ್, ಎಕ್ಸ್ ಅಲ್ಲಿ 0 ಇದೆ. ಅಂದ್ರೆ ಅವು ವರ್ಕ್ ಪೆನ್ ಕ್ರಿಯೇಟ್ ಮಾಡಿರೋ ಫೇಸ್ ಬಂದ್ಬಿಟ್ಟು ಸ್ಟ್ರೈಟ್ ಆಗಿದೆ. ಓಕೆನಾ, ಟೇಪರ್ ಇಲ್ಲ, ಸ್ಟ್ರೈಟ್ ಆಗಿದೆ. ಹಾಗಾಗಿ 3 ಫೇಸ್ ಅಲ್ಲೂ ಮಿನಿಮಮ್ ಅಲ್ಲಿ ಮ್ಯಾಕ್ಸಿಮಮ್ ಅಲ್ಲಿ ಆಮೇಲೆ ಓವರ್ ಆಲ್ ಟೋಟಲ್ ಲೆಂತ್ ಅಲ್ಲೂ ಕೂಡ ನಿಮ್ಗೆ ಏನಾದ್ರೆ 0 ತೋರಿಸ್ತಾ ಇದೆ. ಅದೇ ತರ ವೈ ಕೂಡ ಅದೇ ತರ ಚೆಕ್ ಮಾಡ್ಕೋಬಹುದು. ಓಕೆ, ವೈ ಫ್ರಂಟ್, ವೈ ಡೈರೆಕ್ಷನ್ ಮೀನ್ಸ್ ನಿಮ್ಗೆ ಇದು ವೈ, ಎಕ್ಸ್ ಇದು ನಾವು ವೈ ಡೈರೆಕ್ಷನ್ ಮೀನ್ಸ್ ಇದು ವೈ ಸ್ಟಾರ್ಟಿಂಗ್ ಪಾಯಿಂಟ್. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟಿ ಚೆಕ್ ನೋಡಿ. ವೈ ಅಲ್ಲೂ ಕೂಡ ವೈ ಪ್ಲೇನ್ ಬಂದ್ಬಿಟ್ಟು ಟೇಪರ್ ಇಲ್ಲ, ಸ್ಟ್ರೈಟ್ ಆಗೇ ಇದೆ 90 ಡಿಗ್ರಿ. ಹಾಗೇನೆ ವೈ ಫೇಸ್ ಕೂಡ 0 ಇದೆ. ಓಕೆನಾ, ಝೆಡ್ ಫೇಸ್ ಯಾವ್ದಪ್ಪ ಅಂದ್ರೆ ಝೆಡ್ ಫೇಸ್ ಮೀನ್ಸ್ ನಾವೀಗ ಪಾಯಿಂಟ್ ತಗೊಂಡಿರೋದು ಬಾಟಮ್ ತಗೊಂಡಿಂದ ಝೆಡ್ ಫೇಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟಿ ಚೆಕ್. ಓಕೆ, ನೋಡಿ ನಮ್ಗೆ ಇವಾಗ 0 ಇದೆ. ಇದು ವರ್ಕ್ ಪ್ಲೇನ್ ಅಟ್ ಪಾಯಿಂಟ್. ಹಾಗೇನೆ ವರ್ಕ್ ಪ್ಲೇನ್ ಎಡಿಟ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಮಲ್ಟಿಪಲ್ ವರ್ಕ್ ಪ್ಲೇನ್ಸ್. ಓಕೆ, ಮಲ್ಟಿಪಲ್ ವರ್ಕ್ ಪ್ಲೇನ್ ಮೀನ್ಸ್ ನೀವು ಮಲ್ಟಿಪಲ್ ವರ್ಕ್ ಪ್ಲೇನ್ ಎಲ್ಲಿ ಯಾವ ಪಾಯಿಂಟ್ ಅಲ್ಲಾದ್ರೂ ಹೇಗಾದ್ರೂ ಕ್ರಿಯೇಟ್ ಮಾಡಬಹುದು. ನಾನು ಇವಾಗ ಜಸ್ಟ್ ವರ್ಕ್ ಪ್ಲೇನ್ ತಗೊಂಡಿದ್ದೀನಿ. ಇವಾಗ ನಾನು ಇದು ಏನಪ್ಪಾ ಅಂದ್ರೆ ಒಂದು ಸಿಂಗಲ್ ವರ್ಕ್ ಪ್ಲೇನ್ ಬರೋದಿಲ್ಲ, ಅದೇ ಹೇಳ್ತಾ ಇದೆ ಮಲ್ಟಿಪಲ್ ವರ್ಕ್ ಪ್ಲೇನ್. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ವರ್ಕ್ ಪ್ಲೇನ್ ಕ್ರಿಯೇಟ್ ಮಾಡಬಹುದು. ನೋಡಿ ನಾನು ಇವಾಗ ಯಾವ ಪಾಯಿಂಟ್ ಅಲ್ಲಿ ಬೇಕೋ ಆ ಪಾಯಿಂಟ್ ಅಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಆಟೋಮೆಟಿಕಲಿ ಅದೇ ವರ್ಕ್ ಪ್ಲೇನ್ ಕ್ರಿಯೇಟ್ ಆಗ್ತಾ ಹೋಗ್ತಿದೆ. ನೋಡಿ ನಾನು ಎಲ್ಲಿ ಸೆಲೆಕ್ಟ್ ಮಾಡ್ತೀನಿ ಅವಾಗ ಒಂದು ವರ್ಕ್ ಪ್ಲೇನ್ ಕ್ರಿಯೇಟ್ ಆಗುತ್ತೆ. ಓಕೆನಾ, ಇದು ಮಲ್ಟಿಪಲ್ ವರ್ಕ್. ಓಕೆ, ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ಆಪ್ಷನ್ ನೋಡೋಣ, ವರ್ಕ್ ಪ್ಲೇನ್ ಫ್ರಮ್ 3 ಪಾಯಿಂಟ್ಸ್. ಓಕೆ, ವರ್ಕ್ ಪ್ಲೇನ್ ಫ್ರಮ್ 3 ಪಾಯಿಂಟ್ಸ್ ಇದನ್ನ ತಗೊಳ್ತೀನಿ. ನೋಡಿ ಇದು ನಮ್ಗೆ ಓಪನ್ ಆದ ತಕ್ಷಣ ಈ ತರ ಕಾಣ್ತದೆ, ಬೇರೆ ಪ್ರೀವಿಯಸ್ ಎಲ್ಲ ಆಫ್ ಮಾಡ್ಬಿಡ್ತೀನಿ. ಓಕೆನಾ, 3 ಪಾಯಿಂಟ್ಸ್ ಅಂತ ಹೇಳ್ತಾ ಇದೆ. ಓಕೆನಾ, ಇವಾಗ ಇದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಇದಕ್ಕೆ 3 ಪಾಯಿಂಟ್ ನ ನಾವು ಸೆಲೆಕ್ಟ್ ಮಾಡ್ಬೇಕು. ಇವಾಗ ನಾನೇನು ಅಟ್ ಪಾಯಿಂಟ್ ಅಲ್ಲಿ ಏನ್ ತೋರಿಸಿದೆ, 1 ಪಾಯಿಂಟ್ ಮಾತ್ರ ಸೆಲೆಕ್ಟ್ ಮಾಡಿದೆ. ಇದರಲ್ಲಿ 3 ಪಾಯಿಂಟ್ ನ ನಾನು 2 ಡೈರೆಕ್ಷನ್ ಒಂದು ಪ್ಲೇನ್ ನ ಸೆಲೆಕ್ಟ್ ಮಾಡ್ಬೇಕು. ಓಕೆನಾ, ಅದು ಯಾವ ತರ ಅಂತ ತಿಳಿಸ್ಕೊಡ್ತೀನಿ. ಇವಾಗ ನಾನೇನ್ ಮಾಡೋಣ, ಒಂದು
ಈ ಪ್ಲೇನ್ ತಗೊಳ್ಳೋಣ, ಯಾವ್ದು ಒಂದು ಪ್ಲೇನ್. ಓಕೆ, ಇದನ್ನೇ ತಗೊಳ್ತೀನಿ. ಇದರಲ್ಲಿ ಹೋಲ್ ಇದೆ, ಇದರಲ್ಲಿ 3 ಪಾಯಿಂಟ್ ಬರಲ್ಲ, 2 ಪಾಯಿಂಟ್ ಬರುತ್ತೆ. ಓಕೆ, ಇದರಲ್ಲಿ ಇದೇ ಮೇಲ್ಗಡೆ ಟಾಪ್ ರೇಸ್ ಒಂದು ಕಾರ್ನರ್ ತಗೊಳ್ಳೋಣ. ನೆಕ್ಸ್ಟ್ 1 ಪಾಯಿಂಟ್ ತಗೊಂಡೆ. ಓಕೆ, ನಾನು ಇವಾಗ 1 ಪಾಯಿಂಟ್ ತಗೊಂಡಿದ್ದೀನಿ ನೋಡಿ, ಇಲ್ಲಿ ರೈಟ್ ಕ್ಲಿಕ್ ಆಯ್ತು. ಓಕೆ, ನಾ ಇವಾಗ ಏನ್ ಕೇಳ್ತಿದ್ದೆ, ಎಕ್ಸ್ ಆಕ್ಸಿಸ್ ಯಾವ್ದು ಬೇಕು ಅದನ್ನ ನಾನು ಎಕ್ಸ್ ಆಕ್ಸಿಸ್ ಯಾವ್ದು ಬೇಕು ಇಲ್ಲ ಆಲ್ರೆಡಿ ತಗೊಂಡಿದೆ. ಎಕ್ಸ್ ಆಕ್ಸಿಸ್ ನೋಡಿ, ಎಕ್ಸ್ ಆಕ್ಸಿಸ್ ಆಟೋಮೆಟಿಕ್ ತಗೊಂಡಿದೆ. ನೆಕ್ಸ್ಟ್ ಎಕ್ಸ್ ವೈ ಪ್ಲೇನ್, ಯಾವ ಪ್ಲೇನ್ ಎಕ್ಸ್ ವೈ ಬೇಕು ಪ್ಲೇನ್ ಸೆಲೆಕ್ಟ್. ಓಕೆ ನೋಡಿ, ನನಗೆ ಎಕ್ಸ್ ವೈ ಪ್ಲೇನ್ ಇದ್ಬೇಕು, ಆಟೋಮೆಟಿಕಲಿ ಪ್ಲೇನ್ ಸೆಲೆಕ್ಟ್ ಆಯ್ತು. ಓಕೆ ನೋಡಿ, ನಾನು ಟೂಲ್ ಪಾತ್ ನ ಆಕ್ಟಿವ್ ಮಾಡ್ತೀನಿ. ನೋಡಿ, ನಾನು ಏನ್ ಕೊಟ್ಟೆ, ಒಂದು ಪಾಯಿಂಟ್ ಕೊಟ್ಟೆ. ಪಾಯಿಂಟ್ ಕೊಟ್ಟಾದ್ಮೇಲೆ ಎಕ್ಸ್ ಡೈರೆಕ್ಷನ್ ಸೆಲೆಕ್ಟ್ ಮಾಡಿದೆ. ಅದಾದ್ಮೇಲೆ ಎಕ್ಸ್ ಮತ್ತೆ ವೈ ಯಾವ ಪ್ಲೇನ್ ಬೇಕಂತ ಒಂದು ಪ್ಲೇನ್ ನ ಸೆಲೆಕ್ಟ್ ಮಾಡಿದೆ. ಓಕೆನಾ, ಅವಾಗ ಅದೇನಾಯ್ತು, ವರ್ಕ್ ಪ್ಲೇನ್ ಜನರೇಟ್ ಆಯ್ತು. ಓಕೆ, ಇದರಲ್ಲೇ ಇನ್ನೊಂದ್ ತರ ತೋರಿಸ್ತೀನಿ ನೋಡಿ, ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ವರ್ಕ್ ಪ್ಲೇನ್ ಫ್ರಮ್ 3 ಪಾಯಿಂಟ್ಸ್. ಓಕೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಏನ್ ಮಾಡ್ತೀನಿ, ಈ ಪಾಯಿಂಟ್ ತಗೊಂತೀನಿ. 1 ಪಾಯಿಂಟ್ ಒರಿಜಿನ್, 1 ಪಾಯಿಂಟ್ ತಗೋಬೇಕು. 1 ಪಾಯಿಂಟ್ ತಗೊಂಡೆ. ಇವಾಗ ಎಕ್ಸ್ ಡೈರೆಕ್ಷನ್ ಫಸ್ಟ್ ಒರಿಜಿನ್ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಎಕ್ಸ್ ಡೈರೆಕ್ಷನ್ ಕೇಳ್ತಾ ಇದೆ ನೋಡಿ, ಇಲ್ಲಿ ನಿಮ್ಗೆ ಎಕ್ಸ್ ಡೈರೆಕ್ಷನ್. ನನಗೆ ಈ ಡೈರೆಕ್ಷನ್ ಎಕ್ಸ್ ಬೇಕು, ಇದು ಎಕ್ಸ್ ತಗೊಳ್ಳಿ. ಓಕೆ, ನಮ್ಗೆ ಇವಾಗ ಇದು ಎಕ್ಸ್ ಬೇಕು, ನನಗೆ ಇದು ವೈ ಬೇಕು. ಈ ಫೇಸ್ ನನಗೆ ವೈ ಬೇಕು, ಕಾಣಿಸ್ತಿದೆ ನಿಮ್ಗೆ. ಈ ಫೇಸ್ ಮೇಲೆ ವೈ ಬೇಕು, ಎಕ್ಸ್ ವೈ ಪ್ಲೇನ್ ಬೇಕು, ಇದ್ರ ಮೇಲೆ ಸೆಲೆಕ್ಟ್ ನೋಡಿ. ಇವಾಗ 3 ಪಾಯಿಂಟ್ ಸೆಲೆಕ್ಟ್ ಆಯ್ತು. ನೆಕ್ಸ್ಟ್ ಓಕೆ ಕ್ಲಿಕ್ ನೋಡಿ, ಆಕ್ಟಿವ್ ಮಾಡ್ತೀನಿ. ನಿಮಗೆ 3 ಪಾಯಿಂಟ್ಸ್ ಅಲ್ಲಿ ವರ್ಕ್ ಪ್ಲೇನ್ ಕ್ರಿಯೇಟ್ ಆಯ್ತು. ಓಕೆನಾ, ಅದೇ ತರ ನೆಕ್ಸ್ಟ್ ಬಂದ್ಬಿಟ್ಟು ವರ್ಕ್ ಪ್ಲೇನ್ ಫ್ರಮ್ 3 ಆರ್ಕ್ ಪಾಯಿಂಟ್ಸ್ ಅಂತ ಇದೆ. ಓಕೆನಾ, ಇವಾಗ ಪ್ರೀವಿಯಸ್ ಬಂದ್ಬಿಟ್ಟು 3 ಪಾಯಿಂಟ್ಸ್ ಅಲ್ಲಿ ವರ್ಕ್ ಪ್ಲೇನ್ ನ ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು 3 ಆರ್ಕ್ ಪಾಯಿಂಟ್ಸ್. ಇದು ಯಾವ ತರ ಕ್ರಿಯೇಟ್ ಆಗುತ್ತೆ ಅಂತ ನೋಡೋಣ. ಇದಕ್ಕೆ ಏನ್ ಬೇಕಪ್ಪ ಅಂದ್ರೆ 3 ಆರ್ಕ್ ಪಾಯಿಂಟ್ಸ್ ಗೆ ನಾರ್ಮಲಿ ಆರ್ಕ್ ಬೇಕು ಕ್ರಿಯೇಟ್ ಮಾಡ್ಲಿಕ್ಕೆ. ನಮ್ಗೆ ಇಲ್ಲಿ ಹೋಲ್ ಇದೆ, ಈ ಹೋಲ್ ಅಲ್ಲಿ 3 ಆರ್ಕ್ ಪಾಯಿಂಟ್ ವರ್ಕ್ ಪ್ಲೇನ್ ನ ಕ್ರಿಯೇಟ್ ಮಾಡಬಹುದು. ಮೊದಲನೇದಾಗಿ ಏನಪ್ಪಾ ಅಂದ್ರೆ 3 ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಬೇಕು ಇದರಲ್ಲಿ. ಓಕೆ, ನಾವು ಇವಾಗ ಮೊದಲನೇ ಪಾಯಿಂಟ್ ಈ ಲೈನ್ ಕಾಣಿಸ್ತಿದಲ್ಲ ನಿಮ್ಗೆ. ಈಗ ಯಾವಾಗ್ಲೂ ಒಂದು ಹೋಲ್ ಅಂತ ಬಂದ್ರೆ ಅದರಲ್ಲಿ ನಮ್ಗೆ ಒಂದು ಪಾಯಿಂಟ್ ಸಿಗುತ್ತೆ, ಒಂದು ಲೈನ್ ಇದ್ದೇ ಇರುತ್ತೆ. ಅದರಲ್ಲಿ 3 ಲೈನ್ ನ ಸೆಲೆಕ್ಟ್ ಮಾಡ್ಕೊಂಡು ಸಾಕು. ಇಲ್ಲ ನೀವು ಮಾಡಲ್ ಅಲ್ಲಿ ಸಿಕ್ಕಿಲ್ಲ ಅಂತ ಅಂದ್ರೆ, ನಿಮ್ಗೆ ಇವಾಗ ಲೈನ್ ಇಲ್ಲ, ಸಾಲಿಡ್ ಆಗಿ ಕಂಪ್ಲೀಟ್ ಆಗಿ ಒಂದೇ ಸ್ಪೈರಲ್ ಅಲ್ಲಿ ಮಾಡಿದ್ರು ಅಂತಂದ್ರೆ, ಇವಾಗ ನೀವೇನ್ ಮಾಡ್ಬೇಕು, ಮಾಡಲ್ ನ ಆಫ್ ಮಾಡ್ಬೇಕು, ವೈರ್ ಫ್ರೇಮ್ ಆನ್ ಮಾಡ್ಬೇಕು. ವೈರ್ ಫ್ರೇಮ್ ಆನ್ ಮಾಡಿದಾಗ ನಿಮ್ಗೆ ಒಂದು ಸರ್ಕಲ್ ಸಿಗುತ್ತೆ. ಆ ಸರ್ಕಲ್ ಕೂಡ ನೀವು ತಗೋಬಹುದು. ನೋಡಿ, ಇದು ಸರ್ಕಲ್ ಇದೆ. ನಾನು ಈ ಸರ್ಕಲ್ ಗೆ ಯಾವ ತರ 3 ಆರ್ಕ್ ಪಾಯಿಂಟ್ ತಗೊಳ್ಳೋದು ಹೇಳ್ಕೊಡ್ತೀನಿ ನೋಡಿ. ಮೊದಲನೇ 1 ಪಾಯಿಂಟ್ ಸೆಲೆಕ್ಟ್, 1 ಪಾಯಿಂಟ್ ಆಯ್ತು. ಇವಾಗ 2ನೇ ಪಾಯಿಂಟ್ ತಗೊಂತೀನಿ, 2ನೇ ಪಾಯಿಂಟ್ ಆಯ್ತು. 3ನೇ ಪಾಯಿಂಟ್. ಇವಾಗ ನೋಡಿ, ನನಗೆ ಕನ್ಫರ್ಮ್ ಒರಿಜಿನ್ ಅಂತ ಕೇಳ್ತಿದೆ. ಮೀನ್ ನಾನು ಇವತ್ತು 3 ಪಾಯಿಂಟ್ ನ ತಗೊಂಡಿದ್ದೀನಲ್ವಾ, ಅದ್ರದ ವ್ಯಾಲ್ಯೂ ಹೇಳ್ತಾ ಇದೆ ಇದು. ಓಕೆನಾ, ನನಗೆ ಇಲ್ಲೇನೆ ಇರ್ಲಿ, ಆಮೇಲೆ ಬೇಕಾದ್ರೆ ಯಾವ ತರ ಮೂವ್ ಮಾಡೋಣ ಅಂತ ತಿಳ್ಕೊಡ್ತೀನಿ. ಇವಾಗ ಅಲ್ಲಿಗೆನೆ ನಾನು ಅಕ್ಸೆಪ್ಟ್ ಕೊಡ್ತೀನಿ. ಇವಾಗ ನನಗೆ ಇದೇ ಈ ಹೋಲ್ ಟಾಪ್ ಗೆನೆಯ ಈಗ ಒಂದು ವರ್ಕ್ ಪ್ಲೇನ್ ಕ್ರಿಯೇಟ್ ಆಯ್ತು. ಈಗ 3 ಆರ್ಕ್ ಪಾಯಿಂಟ್ ಅಲ್ಲಿ ಕ್ರಿಯೇಟ್ ಆಗಿದೆ. ಈಗ ನಾನು ಡೈರೆಕ್ಷನ್ ಕೊಡ್ಬೇಕು. ಅದಕ್ಕೆ ಒಂದು ಪಾಯಿಂಟ್ ಸಿಕ್ತು. ಪಾಯಿಂಟ್ ಸಿಕ್ಕಾದ್ಮೇಲೆ ಡೈರೆಕ್ಷನ್ ಕೊಡ್ಬೇಕಲ್ವಾ, ಎಕ್ಸ್ ಯಾವುದು, ವೈ ಯಾವುದು, ಝೆಡ್ ಯಾವುದು ಅಂತ. ಈಗ ಡೈರೆಕ್ಷನ್ ಕೇಳ್ತೀವಿ. ಮೊದಲನೇ ಡೈರೆಕ್ಷನ್ ಯಾವಾಗ್ಲೂ ಕೇಳೋದು ಇದು ಝೆಡ್ ಆಕ್ಸಿಸ್. ಓಕೆ, ಇವಾಗ ನಾನು ನೋಡಿ, ನಮ್ಗೆ ಕಾಣಿಸ್ತಿದೆ ಝೆಡ್ ಆಕ್ಸಿಸ್. ಮೊದಲನೇದಾಗಿ ಝೆಡ್ ಆಕ್ಸಿಸ್ ಕಾಣಿಸುತ್ತೆ. ಯಾವಾಗ್ಲೂ ಸೆಲೆಕ್ಟ್ ಮಾಡೋದಾದ್ರೆ ಝೆಡ್ ಆಕ್ಸಿಸ್ ಫಸ್ಟ್ ಸೆಲೆಕ್ಟ್ ಮಾಡ್ಬೇಕು. ನನಗೆ ಝೆಡ್ ಇದೇ ಬೇಕು, ಇದನ್ನೇ ತಗೊಳ್ತೀನಿ. ಓಕೆನಾ, ಆರೋ ಮಾರ್ಕ್ ಆಟೋಮೆಟಿಕಲ್ ಅದೇ ಬರುತ್ತೆ, ಹಾಗಾಗಿ ಅದನ್ನೇ ತಗೊಂಡು. ಇವಾಗ ನಾನೇನ್ ಮಾಡಿದೀನಿ, 3 ಆರ್ಕ್ ಪಾಯಿಂಟ್ಸ್ ಅಲ್ಲಿ ಪಾಯಿಂಟ್ಸ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಒಂದು ಝೆಡ್ ಆಕ್ಸಿಸ್ ನ ಸೆಲೆಕ್ಟ್ ಮಾಡಿದೀನಿ. ವರ್ಕ್ ಪ್ಲೇನ್ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಅದನ್ನ ಆಕ್ಟಿವ್ ಮಾಡ್ತೀನಿ. ಓಕೆ ನೋಡಿ, ಇವಾಗ ವರ್ಕ್ ಪ್ಲೇನ್ ಈ ಡೈರೆಕ್ಷನ್ ಅಲ್ಲಿ ಜನರೇಟ್ ಆಯ್ತು. ಇವಾಗ ಈ ವರ್ಕ್ ಪ್ಲೇನ್ ಯಾವ ತರ ನಾವು ಎಡಿಟ್ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಇನ್ನೊಂದು ಮೆಥಡ್ ಎಡಿಟಿಂಗ್ ಅಲ್ಲಿ ಇನ್ನೊಂದು ಮೆಥಡ್ ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ಜಸ್ಟ್ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ವರ್ಕ್ ಪ್ಲೇನ್ ಎಡಿಟ್ ಹೋಗಿ, ವರ್ಕ್ ಪ್ಲೇನ್ ಎಡಿಟ್ ಅಲ್ಲಿ ನಮ್ಗೆ ಸ್ವಾಪ್ ಆಕ್ಸಿಸ್ ಅಂತ ಒಂದು ಆಪ್ಷನ್ ಇದೆ. ಓಕೆ, ಇದನ್ನ ಸ್ವಾಪ್ ಆಕ್ಸಿಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಸ್ವಾಪ್ ಆಕ್ಸಿಸ್ ಮೇಲೆ ಸೆಲೆಕ್ಟ್ ಮಾಡಿದ ತಕ್ಷಣ ನಮ್ಗೆ ಏನ್ ಕೇಳ್ತಾ ಇದೆ, ಇಲ್ಲಿ ಆಕ್ಸಿಸ್ ಕೇಳ್ತಾ ಇದೆ, ಎಕ್ಸ್ ವೈ ಝೆಡ್. ಯಾವಾಗ್ಲೂ ನಮ್ಗೆ ಏನಾಗುತ್ತೆ ಅಂದ್ರೆ, ಮೊದಲನೇ ನಾವು ಝೆಡ್ ಡೈರೆಕ್ಷನ್
ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಆಕ್ಟಿವ್ ಇದೆ Z ಡೈರೆಕ್ಷನ್. ನಾನು ಇವಾಗ Y ಡೈರೆಕ್ಷನ್ ಬೇಕು. ಮೊದಲನೇ ಫಸ್ಟ್ ಏನ್ ಕೇಳುತ್ತೆ, Y ಡೈರೆಕ್ಷನ್ ಕೇಳುತ್ತೆ. ಇಲ್ಲ ಫಸ್ಟ್ ನನಗೆ X ಅಲ್ಲಿ ಬೇಕಂದ್ರೆ X ಡೈರೆಕ್ಷನ್ ತಗೋಬಹುದು. ಅದೇ ತರ ನಾನು ಯಾವಾಗ್ಲೂ ಕಾಮನ್ಲಿ ನಾವು ಯಾವಾಗೂ Z ಆಕ್ಸಿಸ್ ಅಲ್ಲಿ ಆಕ್ಟಿವ್ ಆಗಿರುತ್ತೆ, ಅದನ್ನ ಹಂಗೇನೆ ಸೆಲೆಕ್ಟ್ ಮಾಡ್ತೀನಿ. ಮೊದಲನೇದಾಗಿ ಇವಾಗ Z ಆಕ್ಸಿಸ್ ಸೆಲೆಕ್ಟ್ ಮಾಡೋಣ. ಝಡ್ಗೆ ಯಾವ ಫೇಸ್ ಅಂತ Z ತಗೊಂಡಿದೀನಿ. ನೆಕ್ಸ್ಟ್ X ಡೈರೆಕ್ಷನ್ ಯಾವ್ದು ಬೇಕು ನಮಗೆ ಅದನ್ನ ತಗೊಳ್ಳೋಣ. ಇವಾಗ ನನಗೆ ಈ ಡೈರೆಕ್ಷನ್ X ಬೇಕಾ ಅಥವಾ ಈ ಡೈರೆಕ್ಷನ್ X ಬೇಕಾ, ನಮ್ಗೆ ಇವಾಗ ನಾವು ಜಸ್ಟ್ ಪಾಯಿಂಟ್ ಮೇಲೆ ಅದ್ರ ಮೇಲೆ ಇಡ್ತಾ ಹೋಗ್ದಂಗೆ ಅದು ಡೈರೆಕ್ಷನ್ ತೋರಿಸುತ್ತೆ. ಓಕೆನಾ, ನನಗೆ ಇವಾಗ ಇದು X ಬೇಕು, X ನನಗೆ ಇವಾಗ ಆಕ್ಟಿವ್ ಆಗಿದೆ. ಆಕ್ಟಿವ್ ಮಾಡ್ತೀನಿ ನೋಡಿ. ಈಗ ಟಾಪ್ ಇವಾಗ ನೋಡಿ, ನಿಮ್ಗೆ X ಅಲ್ಲಿ ಲೆಂತ್ ಕಮ್ಮಿ ಇರೋದಿದೆ, Y ಅಲ್ಲಿ ವಿಡ್ತ್ ಜಾಸ್ತಿ ಇರೋದಿದೆ. ಇಲ್ಲಿ ಬ್ಲಾಕ್ ನ ಕ್ಯಾಲ್ಕುಲೇಟ್ ಮಾಡಿ ನೋಡಿ. X ಅಲ್ಲಿ 45 ಇದೆ, Y ಅಲ್ಲಿ 55 ಇದೆ. ಓಕೆನಾ, ಇದನ್ನ ಈಗ ಮತ್ತೆ ಡೈರೆಕ್ಷನ್ ಚೇಂಜ್ ಮಾಡೋಣ. ಎಡಿಟಿಂಗ್ ಅಲ್ಲೇ ಇನ್ನೊಂದು ಡೈರೆಕ್ಷನ್ ಚೇಂಜ್ ಮಾಡೋಣ. ನಿಮ್ಗೆ ಡಿಫರೆನ್ಸ್ ಗೊತ್ತಾಗುತ್ತೆ. ವರ್ಕ್ ಪೆನ್ ಎಡಿಟ್ ಅಲ್ಲಿ ಸೇಮ್ ಸ್ವಾಪ್ ಆಕ್ಸಿಸ್ ಹೋಗಿ, ಸ್ವಾಪ್ ಆಕ್ಸಿಸ್ ಅಲ್ಲಿ ಮೊದಲನೇದು Z ತಗೊಳ್ಳಿ, ಇದನ್ನ X ತಗೊಳ್ಳಿ. ಓಕೆ, ಇವಾಗ ಆಕ್ಟಿವ್ ಮಾಡಿ. ಈಗ ಮತ್ತೆ ಕ್ಯಾಲ್ಕುಲೇಟ್ ಮಾಡಿ ಬ್ಲಾಕ್. ಪ್ರೀವಿಯಸ್ ಏನಿತ್ತು, X ಅಲ್ಲಿ 45 ಇತ್ತು, Y ಅಲ್ಲಿ 55 ಇತ್ತು. ಓಕೆನಾ, ಇವಾಗ ನೋಡಿ ಕ್ಯಾಲ್ಕುಲೇಟ್ ಮಾಡಿದೀನಿ. ಇವಾಗ ಏನಾಗಿದೆ, X ಅಲ್ಲಿ 55 ಆಗಿದೆ, Y ಅಲ್ಲಿ 45. ಓಕೆ, ಇದು ಸ್ವಾಪ್ ಆಕ್ಸಿಸ್ ಅಲ್ಲಿ ಯಾವ ತರ ವರ್ಕ್ ಪೆನ್ ನಾವು ಡೈರೆಕ್ಷನ್ ಯಾವ ತರ ಚೇಂಜ್ ಮಾಡ್ಕೊಳ್ಳೋದು ಎಡಿಟಿಂಗ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ವರ್ಕ್ ಪೆನ್ ಅಲ್ಲಿ ಇನ್ನೊಂದು ಮೆಥಡ್ ಯಾವ ತರ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಅಂಡ್ ಓರಿಯೆಂಟ್ ವರ್ಕ್ ಪೆನ್ ಅಲ್ಲಿ ನಾನು ಪ್ರಿವಿಯಸ್ ಇಲ್ಲಿ ತೋರಿಸಿದ್ದೆ, ಹಾಗೇನೆ ಇಲ್ಲೂ ಯಾವ ತರ ಕ್ರಿಯೇಟ್ ತೋರಿಸ್ತೀನಿ. ವರ್ಕ್ ಪೆನ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಅಂಡ್ ಓರಿಯೆಂಟ್ ವರ್ಕ್ ಪೆನ್ ಬನ್ನಿ. ಇದರಲ್ಲಿ 3 ಆರ್ಕ್ ಪಾಯಿಂಟ್ಸ್ ಆಯ್ತು. ಇವಾಗ ಅಲೈನ್ ಟು ಜಾಮಿಟ್ರಿ ಮೀನ್ಸ್ ನೀವು ಯಾವ ತರ ಜಾಮಿಟ್ರಿ ಇದೆ ಆ ಜಾಮಿಟ್ರಿಗೆ ನೀವು ಅಲೈನ್ ಮಾಡಬಹುದು. ಓಕೆನಾ, ನೆಕ್ಸ್ಟ್ ಇವಾಗ ಇಲ್ಲ ನಿಮ್ಗೆ ಯಾವ ಫೇಸ್ ಬೇಕೋ ಆ ಫೇಸ್ ತಗೊಳ್ಳಿ. ಈಗ ಈ ಟೇಪರ್ ಇದೆ ನೋಡಿ, ನಾನೀಗ ಇಲ್ಲಿ ಫ್ಲಾಟ್ ಇರೋ ಫೇಸ್ ಮೇಲೆ ವರ್ಕ್ ಪೆನ್ ಇಡ್ತಾ ಇದೀನಿ. ಅದೇನಾಗ್ತಾ ಇದೆ, ಡೈರೆಕ್ಷನ್ ಸ್ಟ್ರೈಟ್ ಇರೋದ್ರಿಂದ Z ಫೇಸ್ ಸ್ಟ್ರೈಟೇ ಬರ್ತಾ ಇದೆ. ನಾನು ಇವಾಗ ನೋಡಿ ಈ ಟೇಪರ್ ಇರೋ ಫೇಸ್ ಅಲ್ಲಿ ತಗೊಂಡು ಹೋಗ್ತೀನಿ. ನೋಡಿ ಡೈರೆಕ್ಷನ್ ಆ ಜಾಮಿಟ್ರಿ ಆಗಿದೆ ಆ ತರ ನಮಗೆ ವರ್ಕ್ ಪೆನ್ ಕ್ರಿಯೇಟ್ ಮಾಡ್ತಾ ಕೊಡ್ತೀವಿ. ಈಗ ಈ ಚಾಂಫರ್ ಮೇಲೆ ತಗೊಂಡು ಹೋಗ್ತೀನಿ. ಚಾಂಫರ್ಗೆ ನೋಡಿ ಅಲೈನ್ ಆಗಿರುತ್ತೆ. ನೋಡಿ ಇವಾಗ ಸೆಲೆಕ್ಟ್ ಮಾಡಿದೀನಿ, ಆಕ್ಟಿವ್ ಮಾಡ್ತೀನಿ. ಓಕೆನಾ, ನೋಡಿ ಈ ಫೇಸ್ ನಮಗೆ ಈಗ 0 ಬರುತ್ತೆ, ಕಾಣಿಸ್ತಿದ್ಯಾ? ಓಕೆ, ಈಗ ಈ ಜಾಮಿಟ್ರಿ ಇದು ಟೇಪರ್ ಇದ್ರೆ ಆ ಟೇಪರ್ ಏನಿದೆ ಆ ಟೇಪರ್ ಮೇಲೆ ನೀವು ವರ್ಕ್ ಪೆನ್ ಕ್ರಿಯೇಟ್ ಮಾಡಬಹುದು. ಸರ್ಫೇಸ್ ಇದ್ರೆ ಸಾಕು, ಆ ಸರ್ಫೇಸ್ ಮೇಲೆ ನೀವು ಕ್ರಿಯೇಟ್ ಅಂಡ್ ಅಲೈನ್ ಟು ಜಾಮಿಟ್ರಿನ ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ವರ್ಕ್ ಪೆನ್ ಫ್ರಮ್ ರಿವಾಲ್ವ್ ಸರ್ಫೇಸ್. ಓಕೆ, ರಿವಾಲ್ವ್ ಸರ್ಫೇಸ್ ಯಾವ ತರ ತಿಳ್ಕೊಳ್ಳೋಣ. ನೋಡಿ ಇವಾಗ ನಾನು ಅವಾಗಲೇ 3 ಆರ್ಕ್ ಪಾಯಿಂಟ್ಸ್ ಅಂತ ಹೇಳಿದೆ. 3 ಆರ್ಕ್ ಪಾಯಿಂಟ್ಸ್ ರಿವಾಲ್ವ್ ಸರ್ಫೇಸ್ ಸಿಮಿಲರ್ ಬರುತ್ತೆ. ಇದಕ್ಕೆ ನಾವು ಜಸ್ಟ್ ಅಲ್ಲಿ ಏನ್ ಮಾಡ್ಬೇಕು, 3 ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ನೀವು ಜಸ್ಟ್ ಆ ಸರ್ಫೇಸ್ ಮೇಲೆ ತಗೊಂಡು ಹೋದ್ರೆ ಸಾಕು, ನಿಮ್ಗೆ ಆಟೋಮೆಟಿಕ್ ಆಗಿ ವರ್ಕ್ ಪೆನ್ ಬರುತ್ತೆ. ನೋಡಿ ನಾನು ನಿಮ್ಗೆ ಇವಾಗ ಇಲ್ಲೊಂದು ಹೋಲ್ ಇದೆ, ಹೋಲ್ ಮೇಲೆ ತಗೊಂಡಿದ್ದೀನಿ, ಆಟೋಮೆಟಿಕ್ ನಮ್ಗೆ ವರ್ಕ್ ಪೆನ್ ಆಕ್ಟಿವ್ ಹಾಕೋಣ. ನೋಡಿ ಅದೇ ತರ ಇಲ್ಲಿ ಮೇಲ್ಗಡೆ ರೇಡಿಯಸ್ ಇದೆ ನೋಡಿ, ಈ ಫೇಸ್ ಮೇಲೂ ನಾನು ವರ್ಕ್ ಪೆನ್ ಕ್ರಿಯೇಟ್ ಈ ಕಾರ್ನರ್ ಅಲ್ಲಿ. ನಾನು ಬೆಸ್ಟ್ ಪ್ರಿಫರೆನ್ಸ್ ಏನಪ್ಪಾ ಅಂದ್ರೆ, ನೀವು ರೇಡಿಯಸ್ ಹೋಲ್ ಇರೋ ಜಾಗದ ಅಂತ ತಗೊಂಡ್ರೆ ಆಟೋಮೆಟಿಕ್ ಅದನ್ನೇ ವರ್ಕ್ ಪೆನ್ ಕ್ರಿಯೇಟ್ ಮಾಡ್ಕೊಡುತ್ತೆ. ಇವಾಗ ಮೊದಲನೇದಾಗಿ ಇದು ಯಾವ ತರ ಕ್ರಿಯೇಟ್ ಮಾಡಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇವಾಗ ನಾನು ಏನ್ ಮಾಡ್ತೀನಿ, ಜಸ್ಟ್ ಸರ್ಫೇಸ್ ಮೇಲೆ ಹೋಲ್ ಮೇಲೆ ಹೋಲ್ ಇದೆಯಲ್ಲ, ಹೋಲ್ ಸರ್ಫೇಸ್ ಒಳಗಡೆ ಆಗ್ಲಿ ಮೇಲ್ಗಡೆ ಲೈನ್ ಮೇಲೆ ಆಗ್ಲಿ ಎಲ್ಲಾರು ಒಂದ್ ಕಡೆ ಪಾಯಿಂಟ್ ತಗೊಳ್ತೀನಿ, ಪಾಯಿಂಟ್ ನ ಸೆಲೆಕ್ಟ್ ಮಾಡ್ತೀನಿ. ಇವಾಗ ನನಗೇನಾಯ್ತು, ಒಂದು ಸೆಂಟರ್ ಪಾಯಿಂಟ್ ಸಿಕ್ತು. ಆಟೋಮೆಟಿಕಲಿ ಅದೇ ಕ್ಯಾಲ್ಕುಲೇಟ್ ಮಾಡಿ ಒಂದು ಸೆಂಟರ್ ಪಾಯಿಂಟ್ ನ ಕೊಡ್ತು. ಇವಾಗ ನಾನು ಏನ್ ಮಾಡ್ಬೇಕು, ಡೈರೆಕ್ಷನ್ ತೋರಿಸ್ಬೇಕು. X ಯಾವುದು, Y ಯಾವುದು, Z ಯಾವುದು ಅನ್ನೋದನ್ನ ನಾನು ತೋರಿಸ್ಬೇಕು. ಜಸ್ಟ್ ಪಾಯಿಂಟ್ ತಗೊಂಡಿದ್ದೀನಿ, ನೆಕ್ಸ್ಟ್ ಒಂದು ಸೆಂಟರ್ ಪಾಯಿಂಟ್ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ ಆಕ್ಟಿವ್ ಮಾಡ್ತೀನಿ, ಆಕ್ಟಿವ್ ಮಾಡಿದೀನಿ. ನನಗೆ ಡೈರೆಕ್ಷನ್ ಈ ತರ ಬಂದಿದೆ. ಓಕೆ, ಇವಾಗ ಎಡಿಟಿಂಗ್ ಅಲ್ಲಿ ಇನ್ನೊಂದು ಆಪ್ಷನ್ ತೋರಿಸ್ತೀನಿ. ರೈಟ್ ಕ್ಲಿಕ್ ಮಾಡಿ ವರ್ಕ್ ಪೆನ್ ಎಡಿಟಿಂಗ್ ಹೋಗಿ, ನೆಕ್ಸ್ಟ್ ಇವಾಗ ನಾನೇನ್ ಮಾಡಿದೆ, ಅವಾಗಲೇ ಸ್ವಾಪ್ ಆಕ್ಸಿಸ್ ತೋರಿಸಿದೆ. ಇವಾಗ ನಾನೇನ್ ಮಾಡೋಣ, ಇದರಲ್ಲಿ ಇವಾಗ ರೊಟೇಟ್ ಮಾಡೋಣ. ಓಕೆ, ನಾನೇನ್ ಮಾಡ್ತೀನಿ, ಟ್ವಿಸ್ಟ್ ಅರೌಂಡ್ Y ಅಂತ ಇದೆ. ಟ್ವಿಸ್ಟ್ ಅರೌಂಡ್ Y ಮೀನ್ಸ್ ನನಗೆ ತೋರಿಸ್ತೀನಿ ನೋಡಿ ಯಾವ ತರ ರೊಟೇಟ್ ಆಗುತ್ತೆ ಅಂತ. ಬಟ್ ನನಗೆ ಏನಾಗಿದೆ, ಫ್ರಂಟ್ ವ್ಯೂ ಆಗ್ತೀನಿ ನೋಡಿ. ಫ್ರಂಟ್ ಅಲ್ಲಿ ನಿಮ್ಗೆ ಕಾಣಿಸ್ತಿದ್ಯಾ? ಓಕೆ, ವ್ಯೂ ಈ ತರ ಇದೆ. ನಾನೇನ್ ಮಾಡ್ತೀನಿ, ರೊಟೇಟ್ ಮಾಡ್ತೀನಿ, 180 ಡಿಗ್ರಿ ರೊಟೇಟ್ ಮಾಡ್ತೀನಿ, ಅಕ್ಸೆಪ್ಟ್. ಓಕೆ, ನೋಡಿ ಇವಾಗ ವರ್ಕ್ ಪೇನ್ 180 ಡಿಗ್ರಿ ರೊಟೇಟ್ ಆಯ್ತು. ನಾನು
ಟಾಪ್ ಫ್ರಂಟ್ ಆಗಿ ನೋಡಿ. ಪ್ರೀವಿಯಸ್ ಏನಿತ್ತು, ಟಾಪ್ ಇರೋದು ಬಾಟಮ್ ಆಯ್ತು, ಬಾಟಮ್ ಇರೋದು ಟಾಪ್ ಆಯ್ತು. ಓಕೆ, ರೊಟೇಟ್ ಇದು. ಹಾಗೇನೆ ಎಕ್ಸ್ ಕೂಡ ಜೆಡ್ ಅಲ್ಲೂ ಕೂಡ ರೊಟೇಟ್ ಮಾಡ್ಬೋದು, ಎಕ್ಸ್ ಅಲ್ಲೂ ಕೂಡ ರೊಟೇಟ್ ಮಾಡ್ಬೋದು. ಓಕೆ, ಇದು ಒಂದು ಎಡಿಟಿಂಗ್ ಅಲ್ಲಿ ಇನ್ನೊಂದು ಮೆಥಡ್. ಓಕೆನಾ. ನೆಕ್ಸ್ಟ್ ಅದೇ ತರನೇ ಇನ್ನೊಂದು ಕ್ರಿಯೇಟ್ ಅಂಡ್ ಓರಿಯೆಂಟ್ ವರ್ಕ್ ಪ್ಲೇನ್ ಅಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಪೊಸಿಷನ್ ಯೂಸಿಂಗ್ ಬ್ಲಾಕ್ ಅಂತ ಇದೆ. ಓಕೆ, ಇದನ್ನ ಯಾವ ತರ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ನೋಡಿ, ಪ್ರೀವಿಯಸ್ ಎಲ್ಲ ಆಫ್ ಮಾಡೋಣ, ಕ್ಲೀನ್ ಕಾಣಿಸುತ್ತೆ. ಓಕೆ, ಇವಾಗ ನನಗೆ ಬ್ಲಾಕ್ ನ ಕ್ರಿಯೇಟ್ ಮಾಡಿದೀನಿ. ಆ ಬ್ಲಾಕ್ ಅಲ್ಲಿ ಪಾಯಿಂಟ್ಸ್ ನ ತೋರಿಸುತ್ತೆ ಅದು. ಓಕೆನಾ. ಇವಾಗ ಮಾಡಲ್ ಆಫ್ ಮಾಡ್ತೀನಿ ನೋಡಿ. ನಮ್ಗೆ ನೋಡಿ, ನಾವು ಎಲ್ಲಿ ಬ್ಲಾಕ್ ಕ್ರಿಯೇಟ್ ಮಾಡಿದೀವಲ್ಲ ಆ ಬ್ಲಾಕ್ ಗೆ ನಮ್ಗೆ ಪಾಯಿಂಟ್ಸ್ ನ ತೋರಿಸುತ್ತೆ. ನಾವು ಎಲ್ಲಿಗೆ ಬೇಕು ಅಲ್ಲಿ ನಾವು ಅದನ್ನ ವರ್ಕ್ ಪ್ಲೇನ್ ನ ಕ್ರಿಯೇಟ್ ಮಾಡಬಹುದು. ನೋಡಿ, ಇಲ್ಲಿ ಈ ಪಾರ್ಟ್ ನ ಸೆಂಟರ್ ಬೇಕಂದ್ರೆ ಇದು, ಇಲ್ಲ ಪಾರ್ಟ್ ನ ಒನ್ ಸೈಡ್ ರೆಫರೆನ್ಸ್ ಇಂದ ಸೆಂಟ್ರಲ್ ಬೇಕಂದ್ರೆ ಈ ಪಾಯಿಂಟ್ ನ ತಗೋಬಹುದು, ಇಲ್ಲ ಎಡ್ಜ್ ಬೇಕಂದ್ರೆ ಈ ಪಾಯಿಂಟ್ ಅಲ್ಲಿ ತಗೋಬಹುದು. ನಮ್ಗೆ ಯಾವ ಪಾಯಿಂಟ್ ಬೇಕೋ ಆ ಪಾಯಿಂಟ್ ನ ತಗೋಬಹುದು. ಓಕೆ, ನಾನು ಇವಾಗ ಟಾಪೇ ಕೊಡ್ತೀನಿ. ಸರಿ, ಟಾಪ್ ಆಕ್ಟಿವ್ ಮಾಡಿದ್ದೀನಿ. ಆಕ್ಟಿವ್ ಕೊಡಿ. ಇವಾಗ ಆಕ್ಟಿವ್ ಆಯ್ತು. ಓಕೆ, ಇವಾಗ ಇದು ಪಾಯಿಂಟ್ ಅಲ್ಲಿ ಯಾವ ತರ ವರ್ಕ್ ಪ್ಲೇನ್ ಅಟ್ ಪಾಯಿಂಟ್ ಅಲ್ಲಿ ಯಾವ ತರ ಕ್ರಿಯೇಟ್ ಮಾಡಿ ನೋಡಿದ್ರಿ. ಇವಾಗ ಇದರಲ್ಲಿ ಒಂದು ಎಡಿಟಿಂಗ್ ಆಪ್ಷನ್ ತೋರಿಸ್ತೀನಿ. ಓಕೆ, ಇವಾಗ ನನಗೆ ಏನಾಗಿದೆ, ಒಂದು ಪಾಯಿಂಟ್ ಅಲ್ಲಿ ಟಾಪ್ ಫೇಸ್ ಪಾಯಿಂಟ್ ಅಲ್ಲಿ ನಾನು ಇವಾಗ ವರ್ಕ್ ಪ್ಲೇನ್ ಕ್ರಿಯೇಟ್ ಮಾಡಿದ್ದೀನಿ ನೋಡಿ. ಇವಾಗ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಚೆಕ್ ಮಾಡಿ 0 ಇದೆ, ಕಾಣಿಸಿದೆ ನಿಮ್ಗೆ. ಇವಾಗ ನನಗೆ ಏನಾಗಬೇಕು, ಈ ವರ್ಕ್ ಪ್ಲೇನ್ ಬಂದ್ಬಿಟ್ಟು ಒಂದು 10 mm ಕೆಳಗಡೆ ಹೋಗ್ಬೇಕು. ಅದನ್ನೇ ಯಾವ ತರ ಮೂವ್ ಮಾಡ್ಕೊಂಡು ನೋಡೋಣ. ವರ್ಕ್ ಪ್ಲೇನ್ ಎಡಿಟ್ ಅಲ್ಲಿ ಪೊಸಿಷನ್ ಅಂತ ಇದೆಯಲ್ಲ, ಇಲ್ಲಿ ಬನ್ನಿ ನೋಡಿ. ನಮ್ಗೆ ಇಲ್ಲಿ ಎಕ್ಸ್ ಇದೆ, ವೈ ಇದೆ, ಝೆಡ್ ಇದೆ. ಓಕೆನಾ. ಇವಾಗ ನಾವು ಮ್ಯಾನ್ಯುಯಲಿ ಕೂಡ ಟೈಪ್ ಮಾಡಬಹುದು. ಈಗ ನನಗೆ ಝೆಡ್ ಡೈರೆಕ್ಷನ್ ಅಲ್ಲಿ ನಾನು ಹೇಳಿದೆ 10 mm ಡೌನ್ ಅಲ್ಲಿ ಬೇಕು ಅಂತ, -10 mm ನೋಡಿ. ನಮ್ಗೆ ಝೆಡ್ ಆಕ್ಸಿಸ್ -10 mm ಅಲ್ಲಿ ಆಯ್ತು. ಅಕ್ಸೆಪ್ಟ್ ಮಾಡಿ. ಇವಾಗ ಕ್ಲಿಕ್ ಮಾಡಿ. ನಾವಾಗ್ಲೇ ಚೆಕ್ ಮಾಡಿದೆ ಪ್ರಾಪರ್ಟೀಸ್ ಅಲ್ಲಿ ನೋಡಿ. ಇವಾಗ ಪ್ಲಸ್ ಅಲ್ಲಿ ಇದೆ. ನನ್ನ ವರ್ಕ್ ಪ್ಲೇನ್ ಏನಾಯ್ತು, -10 mm ಹೋದ್ರಿಂದ ಟಾಪ್ ಫೇಸ್ ಬಂದ್ಬಿಟ್ಟು 10 mm ಪ್ಲಸ್ ಅಲ್ಲಿ ಬಂತು ಇವಾಗ. ಓಕೆನಾ. ಈಗ ಅದೇ ತರ ಇನ್ನೊಂದು ಮೆಥಡ್ ಇದೆ ಇದರಲ್ಲಿ. ಇವಾಗ ನಮ್ಗೆ ಏನಾಯ್ತು, ನಾವು ಆವಾಗ್ಲೇ ಮ್ಯಾನ್ಯುಯಲಿ ವ್ಯಾಲ್ಯೂನ ಎಂಟ್ರಿ ಮಾಡಿದ್ವಿ. ಈಗ ಆಟೋಮೆಟಿಕ್ ನನಗೆ ಬೇಕು, ನನಗೆ ಈ ಫೇಸ್ ಬೇಕು. ಇದನ್ನ ನಾವೇನ್ ಮಾಡೋಣ, ಲಾಕ್ ಮಾಡೋಣ. ಎಕ್ಸ್, ವೈ, ಝೆಡ್ ಡೈರೆಕ್ಷನ್ ಅಲ್ಲಿ ನನಗೆ ಈ ಫೇಸ್ ಬೇಕು. ಈ ಫೇಸ್ಗೆ ನನಗೆ 0 ಬೇಕು. ಇವೆಲ್ಲಾದ್ರೂ ಪಾಯಿಂಟ್ ಇಡಿ, ಇದು ಝೆಡ್ ಅಲ್ಲಿ ಮಾತ್ರ ಮೂವ್ ಆಗುತ್ತೆ ನೋಡಿ. ಝೆಡ್ ಅಲ್ಲಿ ಈಗ ಒಂದು ಪಾಯಿಂಟ್ ಇಟ್ಟೆ, ಝೆಡ್ ಅಲ್ಲಿ ಮೂವ್ ಆಯ್ತು. ನನಗೆ ಈ ಫೇಸ್ ಬೇಕು, ಝೆಡ್ ಅಲ್ಲಿ ಪಾಯಿಂಟ್ ಇಡ್ತೀನಿ, ಝೆಡ್ ಅಲ್ಲಿ ಮೂವ್ ಆಯ್ತು. ಇಲ್ಲ ಈ ಫೇಸ್ ಬೇಕು, ಝೆಡ್ ಅಲ್ಲಿ ಪಾಯಿಂಟ್ ಇಡ್ತೀನಿ, ಮೂವ್ ಆಯ್ತು. ಓಕೆ, ಇದು ಎಕ್ಸ್ ಮತ್ತೆ ವೈ ಝೆಡ್ ಆಕ್ಸಿಸ್ ನ ಮೂರ್ನು ಇದೇ ತರನೇ ಚೇಂಜ್ ಮಾಡ್ಕೋಬಹುದು. ಇವಾಗ ಇದೆರಡನ್ನು ಆನ್ ಮಾಡೋಣ. ನನಗೇನ್ ಬೇಕು, ಸಾರಿ, ಇದನ್ನ ಜೀರೋಗೆ ತಗೊಂಡ್ಬರೋಣ. ನೆಕ್ಸ್ಟ್ ಇದೆರಡನ್ನು ಆಫ್ ಮಾಡೋಣ. ಈಗ ನನಗೆ ಎಕ್ಸ್ ಡೈರೆಕ್ಷನ್ ಅಲ್ಲಿ ನಾನು ಮೂವ್ ಮಾಡ್ಬೇಕು. ಓಕೆ, ಈ ಫೇಸ್ ನನಗೆ ಎಕ್ಸ್ ಬೇಕು, ಎಕ್ಸ್ ಡೈರೆಕ್ಷನ್ ಇದೆಯಲ್ವಾ, ಈ ಫೇಸ್ ನನಗೆ ಬೇಕು, ಎಕ್ಸ್ ಎಡ್ಜ್ ನೋಡಿ. ಜಸ್ಟ್ ನೀವು ಫೇಸ್ ಮೇಲೆ ಜಸ್ಟ್ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ವರ್ಕ್ ಪೇನ್ ಚೇಂಜ್ ಆಗುತ್ತೆ ನೋಡಿ. ಈ ಫೇಸ್ ಬೇಕು, ಫೇಸ್ ಅಲ್ಲಿ ಕ್ಲಿಕ್ ಮಾಡಿ ಆಟೋಮೆಟಿಕ್ ನಿಮಗೆ ವರ್ಕ್ ಪೇನ್ ಮೂವ್ ಆಗುತ್ತೆ. ನೀವು ವ್ಯಾಲ್ಯೂನೇ ಎಂಟ್ರಿ ಮಾಡ್ಬೇಕಂತ ಏನಿಲ್ಲ, ನೀವು ಜಸ್ಟ್ ಫೇಸ್ ಸೆಲೆಕ್ಟ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ಮೂವ್ ಆಗುತ್ತೆ. ಓಕೆ, ಇದು ಇನ್ನೊಂದು ಎಡಿಟಿಂಗ್ ಮೆಥಡ್. ಓಕೆ, ಹಾಗೇನೆ ನೆಕ್ಸ್ಟ್ ವರ್ಕ್ ಪ್ಲೇನ್ ಅಲ್ಲಿ ಪೊಸಿಷನ್ ಯೂಸಿಂಗ್ ಬ್ಲಾಕ್ ಆಯ್ತು. ಇವಾಗ ವರ್ಕ್ ಪ್ಲೇನ್ ಅಟ್ ಟಾಪ್ ಆಫ್ ದ ಸೆಲೆಕ್ಷನ್. ಓಕೆ, ಇವಾಗ ಟಾಪ್ ಆಫ್ ದ ಸೆಲೆಕ್ಷನ್ ಹೆಂಗ್ ತಗೊಳುತ್ತೆ ಅಂತ ನೋಡೋಣ. ಓಕೆ, ಇಲ್ಲಿ ನಾವು ಸೆಲೆಕ್ಟ್ ಮಾಡಿದ್ವಿ, ನೋ ಐಟಮ್ ವಿಲ್ ಬಿ ಸೆಲೆಕ್ಟೆಡ್ ಅಂತ ಬರ್ತದೆ. ಓಕೆ, ಇದಕ್ಕೆ ಪ್ರೀವಿಯಸ್ಲಿ ನೀವು ಏನ್ ಮಾಡ್ಬೇಕು, ಮೊದಲನೇದಾಗಿ ಒಂದು ಯಾವ್ದು ನಿಮ್ಗೆ ಸರ್ಫೇಸ್ ನ ಸೆಲೆಕ್ಟ್ ಮಾಡ್ಬೇಕು, ಟಾಪ್ ಫೇಸ್. ಓಕೆನಾ. ನಾನು ಈ ಫೇಸ್ ನ ಸೆಲೆಕ್ಟ್ ಮಾಡ್ತೀನಿ. ಈಗ ಜಸ್ಟ್ ಟಾಪ್ ಫೇಸ್ ಆಫ್ ಸೆಲೆಕ್ಷನ್ ಕೊಡ್ತೀನಿ ನೋಡಿ. ನಮ್ಗೆ ಆ ಫೇಸ್ ಸೆಂಟರ್ಗೆ ನಮ್ಗೆ ಒಂದು ವರ್ಕ್ ಪ್ಲೇನ್ ಕ್ರಿಯೇಟ್ ಆಯ್ತು. ಓಕೆನಾ. ಈಗ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇನ್ನೊಂದು ಇದನ್ನೇ ತೋರಿಸ್ತೀನಿ, ಈ ಫೇಸಿಗೆ ತೋರಿಸ್ತೀನಿ. ಅದು ಯಾವ ತರ ವರ್ಕ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಟಾಪ್ ಆಫ್ ದ ಸೆಲೆಕ್ಷನ್. ಓಕೆ ನೋಡಿ, ಇವಾಗ ಟಾಪ್ ಆಫ್ ದ ಸೆಲೆಕ್ಷನ್ ಡೈರೆಕ್ಷನ್ ಚೇಂಜ್ ಇದೆ. ಇವಾಗ ಇದು ನಮ್ಗೆ ಆಟೋಮೆಟಿಕಲಿ ಈ ಸರ್ಫೇಸ್ ಏನಿದೆಯಲ್ವಾ, ಈ ಸರ್ಫೇಸ್ ಸೆಂಟ್ರಿಗೆ ನಮ್ಗೆ ವರ್ಕ್ ಪೇನ್ ಜನರೇಟ್ ಆಗಿರುತ್ತೆ. ಚೆಕ್ ಮಾಡೋಣ ಅದನ್ನ ಬೇಕಿದ್ರೆ ನೋಡಿ. ಇವಾಗ ನಾನೀಗ ಎಕ್ಸ್ ಡೈರೆಕ್ಷನ್ ಅಲ್ಲಿ ಚೆಕ್ ಮಾಡ್ತೀನಿ. ಎಕ್ಸ್ ಅಲ್ಲಿ ಎಷ್ಟಿದೆ, -22.5 mm ಇದೆ. ಓಕೆ, ಈಗ ಅದೇ ಎಕ್ಸ್ ಡೈರೆಕ್ಷನ್ ಅಲ್ಲಿ ಪ್ಲಸ್ ಡೈರೆಕ್ಷನ್ ಚೆಕ್ ಮಾಡೋಣ ನೋಡಿ. 22.5
ಓಕೆ, ಈಗ ವೈ ಅಲ್ಲಿ ಚೆಕ್ ಮಾಡೋಣ. 27.5 ಮೈನಸ್ ಅಲ್ಲಿ ಪ್ಲಸ್ ಅಲ್ಲಿ 27. ಓಕೆ, ನೀವು ಯಾವಾಗ್ಲೂ ವರ್ಕ್ ಪೇನ್ ಬರೀ ಕ್ರಿಯೇಟ್ ಮಾಡೋದಷ್ಟೇ ಅಲ್ಲ, ನೀವು ಕ್ರಿಯೇಟ್ ಮಾಡಿರೋ ವರ್ಕ್ ಪೇನ್ ಕರೆಕ್ಟ್ ಆಗಿ ಇದೆಯೋ ಇಲ್ಲ ಅಂತ ಕ್ರಾಸ್ ಚೆಕ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನ ಕ್ರಾಸ್ ಚೆಕ್ ಮಾಡ್ಕೊ. ನೆಕ್ಸ್ಟ್ ಆಪ್ಷನ್ ನೋಡೋಣ. ಇದರಲ್ಲಿ ಟಾಪ್ ಸೆಲೆಕ್ಷನ್ ಆಯ್ತು. ಇವಾಗ ಸೆಂಟರ್ ಸೆಲೆಕ್ಷನ್. ಸೆಂಟರ್ ಸೆಲೆಕ್ಷನ್ಗೆ ಸೇಮ್ ಅದೇ ತರ. ಇವಾಗ ನಾವು ಅವಾಗಲೇ ಸರ್ಫೇಸ್ ಹೇಳಿದೆ, ಸರ್ಫೇಸ್ ಅಲ್ಲಿ ಟಾಪ್ ಆಯ್ತು. ಇವಾಗ ನಾವು ಸೆಂಟರ್ ಸೆಲೆಕ್ಷನ್ ತಗೊಳ್ಳೋಣ. ಸೆಂಟರ್ ಅಲ್ಲಿ ಈ ಸರ್ಫೇಸ್ಗೆ ಸೆಂಟರ್ಗೆ ಆಟೋಮೆಟಿಕ್ ಆಗಿ ವರ್ಕ್ ಪೇನ್ ಕ್ರಿಯೇಟ್ ಆಗುತ್ತೆ. ಇದು ಸೆಂಟರ್. ಇದನ್ನ ಆಕ್ಟಿವ್ ಮಾಡೋಣ. ನೋಡಿ, ಆಕ್ಟಿವ್ ಆಗಿರುತ್ತೆ. ನಾವು ಯಾವ ಸರ್ಫೇಸ್ ಸೆಲೆಕ್ಟ್ ಮಾಡ್ತೀವಲ್ವಾ ಆ ಸರ್ಫೇಸ್ಗೆ ನಮಗೆ ಸೆಂಟರ್ಗೆ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಅಲ್ಲಿ ವರ್ಕ್ ಪೇನ್ ಬಾಟಮ್ ಅಂತ ಇದೆ. ಓಕೆ, ನಾನು ಇದೇ ಫೇಸ್ ಸೆಲೆಕ್ಟ್ ಮಾಡಿರ್ತೀನಿ. ಇದೇ ಫೇಸ್ಗೆ ನಾವು ಬಾಟಮ್ ಯಾವ ತರ ವರ್ಕ್ ಆಗುತ್ತೆ ಅಂತ ನೋಡೋಣ. ಬಾಟಮ್ ನೋಡಿ, ನಮಗೆ ಬಾಟಮ್ ಹಿಂಗಿದೆ. ಯಾಕೆ ಅಂದ್ರೆ ಬಾಟಮ್ ಯಾಕೆ ತಗೊಂಡಿದೆ ಅಂದ್ರೆ ನಮ್ಮ ಟಾಪ್ ಸೆಲೆಕ್ಷನ್ ಬಂದ್ಬಿಟ್ಟು ಆಕ್ಟಿವ್ ಬ್ಲಾಕ್ ಬಂದ್ಬಿಟ್ಟು ಏನಿದೆ ಇದು ಟಾಪ್ ಇದೆ. ಈ ಟಾಪ್ ಅಲ್ಲಿ ಬಾಟಮ್ ತಗೊಂಡಿದೆ ಇದು. ಓಕೆನಾ, ಇದು ಬಂದ್ಬಿಟ್ಟು ಬಾಟಮ್. ಇದಿಷ್ಟು ವರ್ಕ್ ಪ್ಲೇನ್ ಯಾವ ತರ ಕ್ರಿಯೇಟ್ ಮಾಡೋದು, ಹಾಗೇನೆ ವರ್ಕ್ ಪೇನ್ ಯಾವ ತರ ಎಡಿಟ್ ಮಾಡೋದ್ರ ಬಗ್ಗೆ ಇವತ್ತಿನ ವಿಡಿಯೋನ ತಿಳಿಸ್ಕೊಡ್ತೀನಿ.